ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಂಗಳೂರಿನ ಲಕ್ಷಾಂತರ ಜನಕ್ಕೆ ಸಹಾಯ ಆಗುವಂಥ ಒಂದು ಮಹತ್ತರ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದಂತೆ ನನ್ನ ಬೇಡಿಕೆಯ ಮೇರೆಗೆ ಪಾರ್ಲಿಮೆಂಟ್ನಲ್ಲಿ ಹಲವಾರು ಬಾರಿ ಈ ವಿಚಾರವನ್ನು ವ್ಯಕ್ತಪಡಿಸಿದ ನಂತರ ಬೆಂಗಳೂರಿಗರಿಗೆ ಒಂದು ಹೊಸ ಕೊಡುಗೆಯನ್ನು ಕೇಂದ್ರ ಸರ್ಕಾರ ಕೊಡೋದಿದೆ. HRA ರೂಲ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ ಕೆಳಗಡೆ ಹೌಸ್ ರೆಂಟ್ ಅಲೋಯನ್ಸ್ನಲ್ಲಿ ಕೇವಲ 4 ಮೆಟ್ರೋ ನಗರಗಳನ್ನ ಇಲ್ಲಿವರೆಗೆ ಪರಿಗಣಿಸ್ತಾ ಇದ್ರು 50% ಎಕ್ಸೆಂಪ್ಷನ್ಗೋಸ್ಕರ. ಅದರಲ್ಲಿ ಬೆಂಗಳೂರು ಇರಲಿಲ್ಲ. ದೆಹಲಿ, ಮುಂಬೈ, ಕಲ್ಕತ್ತಾ ಮತ್ತೆ ಚೆನ್ನೈ ಬ್ರಿಟಿಷ್ ಕಾಲದಲ್ಲಿ ಏನು 4 ಮೆಟ್ರೋ ಸಿಟಿ ಅಂತ ಕನ್ಸಿಡರ್ ಆಗಿತ್ತು, ಅದೇ 4 ನಗರಗಳನ್ನ ಮೆಟ್ರೋ ಸಿಟೀಸ್ ಅಂತ HRA ಅಲೋಯನ್ಸ್ ಎಕ್ಸೆಂಪ್ಷನ್ಗೆ ಕನ್ಸಿಡರ್ ಮಾಡಲಾಗಿತ್ತು. ಆದರೆ 1-2 ವರ್ಷದ ಹಿಂದೆ ನಾನು ಪಾರ್ಲಿಮೆಂಟ್ನಲ್ಲಿ ಈ ವಿಚಾರವನ್ನು ಎತ್ತಿ ಬೇರೆ ಊರುಗಳಲ್ಲಿ ಹೌಸ್ ರೆಂಟ್ ಅಲೋಯನ್ಸ್ 50% ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನಲ್ಲಿ ಅವಕಾಶ ಆದರೆ ಎಕ್ಸೆಂಪ್ಷನ್, ಬೆಂಗಳೂರು ಇಷ್ಟು ದೊಡ್ಡ ಮಹಾನಗರ ಆದರೂ ಕೂಡ, ದೇಶದ ಅತಿ ಹೆಚ್ಚು ಸ್ಯಾಲರಿಡ್ ಕ್ಲಾಸ್ ಇರುವಂತದ್ದು ಬೆಂಗಳೂರಿನಲ್ಲಿ ಆದರೂ ಕೂಡ ಬೆಂಗಳೂರಿನಲ್ಲಿ 40% ಮಾತ್ರ ಕ್ಲೈಮ್ ಮಾಡ್ಲಿಕ್ಕೆ ಆಗ್ತಿದೆ. ಇದರಿಂದ ಯಾರು ಸಂಬಳ ತಗೊಂಡು ಕೆಲಸ ಮಾಡೋರಿದ್ದಾರೆ ಅಂತ ಸ್ಯಾಲರಿಡ್ ಕ್ಲಾಸಿಗೆ ಅವರ ಹೌಸ್ ರೆಂಟ್ ಅಲೋಯನ್ಸ್ ಬಾಡಿಗೆ ಕಟ್ಟಕ್ಕೆ ಇನ್ನೊಂದಕ್ಕೆ ಸಹಾಯ ಆಗುವಂತ 50% ಅವಕಾಶ ಏನಿದೆ ಬೇರೆ ಊರುಗಳಲ್ಲಿರೋರಿಗೆ ಅದು ಸಿಗ್ತಾ ಇಲ್ಲ. ಬೆಂಗಳೂರನ್ನು ಮೆಟ್ರೋ ನಗರವಾಗಿ HRA ಅಲೋಯನ್ಸ್ ದೃಷ್ಟಿಯಿಂದ ಪರಿಗಣಿಸಬೇಕು ಅಂತ ಆಗ್ರಹ ಮಾಡಿತ್ತು. ಅದಾದ ಮೇಲೂ ಕೂಡ ಪಾರ್ಲಿಮೆಂಟ್ನ 377 ನೋಟಿಸ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ನ ಹಲವಾರು ಬಾರಿ ಭೇಟಿ ಮಾಡಿ ಈ ಆಗ್ರಹವನ್ನು ಮತ್ತೆ ಮತ್ತೆ ಇಟ್ಟಿತ್ತು. ಈ ಬಾರಿ ಹೊಸ ಇನ್ಕಮ್ ಟ್ಯಾಕ್ಸ್ ಡ್ರಾಫ್ಟ್ ರೂಲ್ಸ್ ಏನು ಪಬ್ಲಿಷ್ ಆಗಿದೆ ಅದರಲ್ಲಿ ಬೆಂಗಳೂರು ನಗರವನ್ನ ಮೆಟ್ರೋ ನಗರಗಳ ಪೈಕಿ ಇನ್ಕ್ಲೂಡ್ ಮಾಡಲಾಗಿದೆ. ಬರುವಂತಹ ದಿನಗಳಲ್ಲಿ ಯಾರ್ಯಾರು ಓಲ್ಡ್ ಟ್ಯಾಕ್ಸ್ ರೆಜೀಮ್ನ ಕೆಳಗಡೆ HRA ಅಲೋಯನ್ಸ್ ನ ಕ್ಲೈಮ್ ಮಾಡಬೇಕು ಅನ್ನುವಂಥ ಬೆಂಗಳೂರಿನ ಕೋಟ್ಯಾಂತರ ಯಾರು ಈ ಲಕ್ಷಾಂತರ ಜನ ಸ್ಯಾಲರಿಡ್ ಕ್ಲಾಸ್ ಇದ್ದಾರೆ ಅವರಿಗೆ ಈ 50% HRA ಅಲೋಯನ್ಸ್ ಅವರಿಗೆ ಸಹಾಯ ಆಗುವಂಥದ್ದಿದೆ. ಅವರ ಉಳಿತಾಯ ಜಾಸ್ತಿ ಆಗುವಂತಿದೆ. ಕೈನಲ್ಲಿ ಮಿಡಲ್ ಕ್ಲಾಸ್ನ ಜನಕ್ಕೆ, ಸ್ಯಾಲರಿ ಕೆಲಸ ಮಾಡ್ತಾ ಇರುವಂತ ಜನಕ್ಕೆ ಅವರ ಕೈನಲ್ಲಿ ದುಡ್ಡು ಉಳಿತಾಯ ಹೆಚ್ಚಾಗುತ್ತೆ. ಮಿಡಲ್ ಕ್ಲಾಸ್ ಜನಕ್ಕೆ, ಬೆಂಗಳೂರಿಗರಿಗೆ ಇಂಥ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಬೆಂಗಳೂರು ದಕ್ಷಿಣದ ಸಂಸದನಾಗಿ ನಿಮ್ಮ ಧ್ವನಿಯನ್ನ ಪಾರ್ಲಿಮೆಂಟ್ನಲ್ಲಿ ಒತ್ತಾಯಪೂರ್ವಕವಾಗಿ ಹಲವಾರು ಬಾರಿ ಈ ವಿಚಾರದಲ್ಲಿ ಇಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ, ಆಶೀರ್ವಾದ ಮಾಡದಂತ ಬೆಂಗಳೂರು ದಕ್ಷಿಣದ ಜನಕ್ಕೆ ಕೂಡ, ಬೆಂಗಳೂರಿನ ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಸರ್, ಈಗ ಮೆಟ್ರೋ ವಿಚಾರ ಎಲ್ಲಿಗೆ ಬಂತು ಅಲ್ಲಿಗೆ ಪ್ರತಿಭಟನೆ ನೋಡಿ. ನಿನ್ನೆ ನೀವು ಹೋರಾಟ ಮಾಡಿದ್ರಿ, ಅದು ಬಿಜೆಪಿಯ ಹೋರಾಟ ಅಲ್ಲ, ತೇಜಸ್ವಿ ಅವರ ಹೋರಾಟ, ವೈಯಕ್ತಿಕ ಹೋರಾಟ ಅನ್ನೋಂಥದ್ದು. ಕೇವಲ ಬಿಜೆಪಿಯಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಕ್ಕಿಲ್ಲ ಅಂತ ನಾವು ಅನ್ಕೋತಿದ್ದೀವಿ. ಇಲ್ಲ, ನೀವು ಅನ್ಕೊಂಡಿರೋದು ಮುಂದಿನ ಹಂತದಲ್ಲಿ ಏನು ರೂಪುರೇಷೆಗಳು, ಅಥವಾ ಪ್ರತಿಭಟನೆಗೆ ಸೀಮಿತ ಆಗಿ ಮುಕ್ತಾಯ ಆಗೋಗ್ಬಿಡುತ್ತಾ ಅಂತ? ನಾನು 3 ದಿವಸದ ಹಿಂದೆ, ನೀವುಗಳೇ ಎಲ್ಲರೂ ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇದ್ರಿ, ಅವತ್ತೇ ನಾನು ಹೇಳಿದ್ದೆ ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ. ಇದಕ್ಕೆ ಈ ಇಶ್ಯೂನ ಲಾಜಿಕಲ್ ಕನ್ಕ್ಲೂಷನ್ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬೆಂಗಳೂರಿಗೆ ಹೋಗಾದ ಮೇಲೂ ಕೂಡ ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡ್ತು. ಕೇಂದ್ರ ಸರ್ಕಾರದಲ್ಲಿ ಮನೋಹರ್ ಖಟ್ಟರ್ ಅವರನ್ನ ಮಾತನಾಡಿಸ್ತು, ಉನ್ನತ ಅಧಿಕಾರಿಗಳ ಜೊತೆಗೆ ಮಾತನಾಡಿಸ್ತು, ವಾಸ್ತವ ಏನು ಅಂತ ತಿಳಿಸ್ತು. ಸೋಮವಾರ ಈ ಏರಿಕೆ ಆಗುವಂತ 48 ಗಂಟೆಗಳ ಮುಂಚೆನೆ, 2 ದಿನದ ಮುಂಚೆನೆ ನಾನು ಈ ಏರಿಕೆ ಆಗೋದಿಲ್ಲ, ಇದನ್ನ ತಡೆ ಹಿಡಿತೀವಿ ನಾವು ಅನ್ನೋದನ್ನ ನಾನು ಅವತ್ತೇ ತಿಳಿಸಿದ್ದೆ. ಅದರಂತೆ ನಾವು ಮಾಡಿದೀವಿ. ನಾನು ಬೇರೆ ರಾಜಕಾರಣಿಗಳ ತರ ಅಲ್ಲ ಅನ್ನುವಂಥದ್ದು, ಬೇರೆ ರಾಜಕಾರಣಿಗಳ ತರ ಅಲ್ಲ ಅನ್ನೋದು ಜನ ಗೊತ್ತಾಗಿದೆ. ನಾ ಹೇಳೋದನ್ನ ಮಾಡ್ತೀನಿ, ಮಾಡಕ್ಕಾಗೋದನ್ನ ಮಾತ್ರ ಹೇಳ್ತೀವಿ. ಈ ಮೆಟ್ರೋ ದರದ ವಿಚಾರದಲ್ಲೂ ಕೂಡ ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ರು, ನಾನೇ ಹೇಳಿದ್ದಿದ್ದು ಇದನ್ನ ತಡೆ ಹಿಡಿಯಕ್ಕೆ ಅಂತ. ಮುಂಚೆನೆ ಹೇಳ್ಬೇಕಿತ್ತಲ್ಲ.
ನಾನು 2 ದಿವಸ ಮುಂಚೆನೆ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಜನ ಏನು ದಡ್ರಲ್ಲ, ಜನಕ್ಕೆ ಯಾರು ಏನ್ ಮಾಡ್ತಾ ಇದಾರೆ ಏನು ಅನ್ನೋದು ಗೊತ್ತಾಗತ್ತೆ, ಜನ ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇನೆ, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಹಿಂದೆ ಹೇಗೆ ಬೇರೆ ಸರ್ಕಾರಗಳು ಬಜೆಟ್ನಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇದ್ರು, ಆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನ ನೀವು ಕೂಡ ಮುಂದುವರಿಸಬೇಕು. ಆಗ ಮಾತ್ರ ಮೆಟ್ರೋ ದರಗಳು ಬೇರೆ ಊರುಗಳಲ್ಲಿ ಯಾವ ರೀತಿ ಒಂದು ಜನಕ್ಕೆ ಕೈಗೆಟುಕುವಂತ ರೀತಿ ಇದ್ದವೋ ಅದೇ ರೀತಿ ಬೆಂಗಳೂರಿನಲ್ಲೂ ಆಗಕ್ಕೆ ಸಾಧ್ಯ ಇದೆ. ಈ ಆಗ್ರಹವನ್ನ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರುವಂತ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲಿದೆ, ಅವ್ರು ಮಾಡಬೇಕಾಗಿದೆ ಇದೆ. ರಾಜ್ಯದ ಪ್ರಮುಖ ನಾಯಕರುಗಳು ಯಾರು ಕೂಡ ತಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ನೋಡಿ, ನಮ್ಮ ವ್ಯಕ್ತಿಗಳು ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಜಯನಗರದಲ್ಲಿ ನಾವು ಹೋರಾಟ ಮಾಡಿದ್ರಿಂದ ಜಯನಗರದ ಶಾಸಕರು ಸ್ವಾಭಾವಿಕವಾಗಿ ನಮ್ಮ ಜೊತೆಗಿದ್ರು. ಬೇರೆ ಕಡೆ ಮಾಡಿದಿದ್ರೆ, ಗೊರಗುಂಟೆ ಪಾಳ್ಯದಲ್ಲಿ ಮಾಡಿದಿದ್ರೆ ಅಲ್ಲಿರುವಂತ ನಮ್ಮ ನಾಯಕರುಗಳೆಲ್ಲರೂ ಬಂದಿರೋರು. ಸಮಸ್ತ ಭಾರತೀಯ ಜನತಾ ಪಾರ್ಟಿ ಜನರ ಒತ್ತಾಯವನ್ನ ಧ್ವನಿಯಾಗಿ ನಾವು ಹೇಳಿರೋದು. ಇದರಲ್ಲಿ ಹೆಂಗಿದೆ ಅಂತಂದ್ರೆ, ತೇಜಸ್ವಿ ಮಾಡಿದ್ರೆ ಬಿಜೆಪಿ ಅಲ್ಲ, ಬೇರೆಯವ್ರು ಮಾಡಿದ್ರೆ ಬಿಜೆಪಿ ಅಂತಂದ್ರೆ ನಾವು ಬಿಜೆಪಿ ಅಲ್ವಾ? ನಾನೇ ಬಿಜೆಪಿ ಅಂದ್ರೆ ನಾವೇ ಬಿಜೆಪಿ. ತಮ್ಮ ಕ್ಷೇತ್ರ ಪ್ರಮುಖವಾಗಿ ಬೆಂಗಳೂರಲ್ಲಿ ಬಹುತೇಕ ನಾಯಕರುಗಳಿದ್ದಾರೆ, ರಾಜ್ಯ ನಾಯಕರುಗಳು ಯಾರು ಕೂಡ ತಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ. ಇದು ಯಾವ ಸಂದೇಶ ಕೊಡ್ತಿದೆ? ಒಂದ್ ನಿಮಿಷ, ಪ್ರತಿಭಟನೆಯಲ್ಲಿ ಭಾಗಿ ಆಗಿಲ್ಲ ಅಂತ ಅರ್ಥ ಅಲ್ಲ. ನಿನ್ನೆ ನಾವು ಮಾಡದಂತ ಪ್ರತಿಭಟನೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಂತ ಪ್ರತಿಭಟನೆ ಅದು. ನಾವು ಬರುವಂತ ದಿವಸಗಳಲ್ಲಿ ಬೆಂಗಳೂರಿನ ಹಲವಾರು ಇಶ್ಯೂಗಳನ್ನ ತಗೊಂಡು ಇಡೀ ಬೆಂಗಳೂರಿನಲ್ಲಿ ಸಾವಿರಾರು ಜನರನ್ನ ಮುಟ್ಟುವಂತ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಇಡೀ ಬೆಂಗಳೂರು ಮಹಾನಗರ ಸೇರ್ ಮಾಡುತ್ತೆ. ನಿನ್ನೆ ಮಾಡಿದ್ದು ಜಯನಗರದಕ್ಕೆ ಸೀಮಿತವಾದಂತ ಹೋರಾಟ ನಮ್ಮ ಕ್ಷೇತ್ರದಾಗಿದ್ರಿಂದ ಅಲ್ಲಿನ ಸಂಸದನಾಗಿ ನಾನು, ಅಲ್ಲಿನ ಶಾಸಕರಾದಂತ ರಾಮಮೂರ್ತಿ ಅವರು ಜೊತೆಗಿದ್ವಿ ಅಷ್ಟೇ. ಗ್ರಾಮಾಂತರ ಬರುತ್ತೆ, ಎಲ್ಲಾರನ್ನೂ ಸೇರ್ಸೆ ಮಾಡ್ತೀವಿ, ಬರುತ್ತೆ, ಎಲ್ಲರೂ ಸೇರ್ಸೆ ಮಾಡ್ತೀವಿ. ಒಂದ್ ನಿಮಿಷ ಇಂಪಾರ್ಟೆನ್ಸ್ ಆಗಿತ್ತ ಅಂತ ನೋಡಿ, ಈ ವಿಚಾರದಲ್ಲಿ ಪಿ.ಸಿ. ಮೋಹನ್ ಅವರು ಸತತವಾಗಿ ಇದರಲ್ಲಿ ಮಾತನಾಡ್ತಾ ಇದ್ದಾರೆ. ಪಿ.ಸಿ. ಮೋಹನ್ ಅವರು ಕೂಡ ಇದರಲ್ಲಿ ನಮ್ಮ ಜೊತೆಗೆ ಬೆಂಬಲ ಕೊಟ್ಟಿದ್ದಾರೆ. ಶೋಭಾ ಕರಂದಾಜೆ ಅವರು ಮಾಡಿದ್ದಾರೆ. ನಿನ್ನೆ ಕೂಡ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ನಾಳೆ ಏನ್ ಮಾಡಬೇಕು, ಇದಕ್ಕೆ ಮುಂದೆ ಇದನ್ನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇವ್ರೇನು ಪ್ರಸ್ತಾಪ ರಾಜ್ಯದಿಂದ ಕಳಿಸಿದ್ರೆ ಅದನ್ನ ನಾವು ಯಾವ ರೀತಿ ಬೆಂಗಳೂರಿಗೆ ಸಹಾಯ ಆಗೋ ದೃಷ್ಟಿಯಿಂದ ನಾವು ಮಾಡಬೇಕು, ಇದು ಕೂಡ ಚರ್ಚೆ ಮಾಡಿದೀವಿ. ನೋಡಿ, ಇದರಲ್ಲಿ ಬಿಜೆಪಿ ಅಂತಂದಾಗ ನಾನ್ ಮಾಡಿದ್ರು ಬಿಜೆಪಿ, ಅಶೋಕ್ ಅವ್ರು ಮಾಡಿದ್ರು ಬಿಜೆಪಿ, ಪಿ.ಸಿ. ಮೋಹನ್ ಅವ್ರು ಮಾಡಿದ್ರು ಬಿಜೆಪಿ, ನಾವೆಲ್ಲ ಸೇರಿ ಬಿಜೆಪಿ. ಅದು ಇದರಲ್ಲಿ ವೈಯಕ್ತಿಕವಾಗಿ ನೋಡುವಂಥದ್ದು ಸರಿ ಇಲ್ಲ. ಬರುವಂತ ದಿನದಲ್ಲಿ GBA ಚುನಾವಣೆನೂ ಬರ್ತಾ ಇದೆ. ಹಲವಾರು ಇಶ್ಯೂಗಳು ಬೆಂಗಳೂರಿನಲ್ಲಿ ಜನ ಕಾಡ್ತಾ ಇರುವಂತದ್ದಿದೆ. ಈ ಬಾರಿಯ GBA ಚುನಾವಣೆಯಲ್ಲಿ ಜನ ಬಂದು ಹೊರಗಡೆ ಈ ಸರ್ಕಾರವನ್ನ ವಿರೋಧಿಸಬೇಕು, ಈ ಸರ್ಕಾರವನ್ನ ಸೋಲಿಸಬೇಕು. ಆ ರೀತಿ ಜನಾಂದೋಲನ ಕಟ್ಟುವಂತ ಕೆಲಸವನ್ನ ಬಿಜೆಪಿ ಬೆಂಗಳೂರು ಒಟ್ಟಿಗೆ ಸೇರಿ ನಾವು ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಈಗ ಹೋರಾಟದ ಪ್ರತಿಫಲ ಏನಿರ್ಬೇಕು ಹೇಳಿ, ರಿಸಲ್ಟ್ ಸಿಗಬೇಕು. ಇದ್ರಲ್ಲಿ ರಿಸಲ್ಟ್ ಏನಿತ್ತು? ದರ ಜಾಸ್ತಿ ಆಗೋದಿತ್ತು, ಅದನ್ನ ಇಳಿಸಾಯ್ತು. ರಿಸಲ್ಟ್ ಸಿಕ್ಕಾಯ್ತಲ್ಲ, ಯಶಸ್ವಿ ಹೋರಾಟ ಇದು. ದರ ಇಳಿಸಾದ ಮೇಲೆ ಬೆಳಗ್ಗೆ 6 ಗಂಟೆಯಿಂದ ಜಾರಿ ಬಂದಿದೆ. ಸೋಮವಾರ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಉಪಮುಖ್ಯಮಂತ್ರಿಗಳು ಇಲ್ಲ ನಾನೇ ಹೇಳಿದ್ದು ನಮ್ಮ ಸರ್ಕಾರ ಮಾಡ್ತು ಅಂತ ಪೋಸ್ಟ್ ಮಾರ್ಟಮ್ ಆದ್ಮೇಲೆ, ಈಗೇನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಅವ್ರು ಹೇಳ್ಬೋದು. ಆದ್ರೆ 2 ದಿವಸ ಮುಂಚೆನೆ ಹೇಳಿದ್ವಲ್ಲ ನಾವು, ಆಗತ್ತೆ ದರ ಏರಿಕೆ ಆಗುವಂತ, ತಡೆ ಹಿಡಿತೀವಿ ನಾವು, ಅದಕ್ಕೆ ಬ್ರೇಕ್ ಬೀಳತ್ತೆ ಅಂತ. ಕೇಂದ್ರ ಸರ್ಕಾರದಿಂದ ನಾವೆಲ್ಲ ಸಂಘಟಿತವಾಗ್ತಾನೆ ನಾವು ಹೇಳಿದ್ದು. ರಿಸಲ್ಟ್ ನಾವು ಕೊಟ್ಟಿದ್ದೀವಿ, ಜನ ನೋಡಿದಾರೆ ಏನು ಅಂತ. ಇದು ಹೆಂಗಿದೆ ಅಂತಂದ್ರೆ, ಇಲ್ಲಿ ಡೆಲ್ಲಿಲಿ ಒಂದು ಆಡ್-ಈವನ್ ಅಂತ ಒಂದು ಸ್ಕೀಮ್ ಮಾಡಿದ್ರು ನೋಡಿ. ಒಂದ್ ದಿವಸ ಈವನ್ ನಂಬರ್ ಗಾಡಿ, ಇನ್ನೊಂದ್ ದಿವಸ ಆಡ್ ದಿವಸ ನಂಬರ್ ಗಾಡಿ ಅಂತ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದ್ರೆ ಆಡ್-ಈವನ್ ಸ್ಟೇಟ್ಮೆಂಟ್ ತರನೇ ಇದೆ. ಒಂದ್ ದಿವಸ ನಮ್ಮ ಕೈಲಿ ಏನೂ ಇಲ್ಲ, ಇನ್ನೊಂದ್ ದಿವಸ ಇಲ್ಲ ನಾವೇ ತಡೆ ಹಿಡಿದಿದ್ದು, ಇನ್ನೊಂದ್ ದಿವಸ ಇದು ಕೇಂದ್ರದ ಸೆಕ್ರೆಟರಿ ಮಾಡ್ತಾ ಇರೋದು, ಇನ್ನೊಂದ್ ದಿವಸ ಇದ ನಾವೇ ಮಾಡಿದ್ದು. ಇದನ್ನೆಲ್ಲ ಜನ ನೋಡಾದ್ಮೇಲೆ ಸತ್ಯ ಏನು ಅನ್ನುವಂತ ಜನಕ್ಕೆ ಅರ್ಥ ಆಗ್ತಾ ಇದೆ. ನಾನು ಮತ್ತೆ ಸ್ಪಷ್ಟವಾಗಿ ಇದನ್ನ ಹೇಳ್ತಾ ಇದ್ದೀನಿ, ಈ ಬಾರಿಯ GBA ಚುನಾವಣೆಯಲ್ಲಿ ಒಂದು ಜನಾಂದೋಲನ ಆಗುತ್ತೆ.
ಈ ಬೆಂಗಳೂರನ್ನ ನೆಗ್ಲೆಕ್ಟ್ ಮಾಡಿರುವಂತ, ಬೆಂಗಳೂರನ್ನ ಲೂಟಿ ಕೇಂದ್ರ ಮಾಡ್ಕೊಂಡಿರುವಂತ, ಬೆಂಗಳೂರನ್ನ ಒಂದ್ ರೀತಿ ದೇಶದ ಎಲ್ಲಾ ಕಡೆಗೆ ಕಾಂಗ್ರೆಸ್ ಫಂಡ್ ಮಾಡಕ್ಕಿರುವಂತ ಒಂದು ATM ರೀತಿ ನೋಡಿರುವಂತ ಕಾಂಗ್ರೆಸ್ ಅನ್ನ ಬೆಂಗಳೂರಿನ ಜನ GBA ಚುನಾವಣೆಯಲ್ಲಿ ಓಡಿಸುವಂತ ರೀತಿ ಒಂದು ಜನಾಂದೋಲನವನ್ನ ಒಗ್ಗಟ್ಟಾಗಿ ಬಿಜೆಪಿ ಬೆಂಗಳೂರು ಕಟ್ಟುತ್ತೆ. ಧನ್ಯವಾದ.